ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಸ್ವೀಟ್ ಕಾರ್ನಿಂದ ಬಳಸಿ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರೋವಂಥದ್ದು ಸ್ವೀಟ್ ಕಾರ್ನ್ ಜೊತೆಗೆ ಪೆರಿ ಪೆರಿ ಮಸಾಲ ಅಂತ ಹೇಳಿಬಿಟ್ಟು ನಮಗೆ ಮಾರ್ಕೆಟಲ್ಲಿ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಅಲ್ಲಿ ಮಾಡುವಂಥದ್ದು ಸ್ವೀಟ್ ಕಾರ್ನೆಲ್ಲ ಇಲ್ಲಿ ಬಿಡಿಸ್ಕೊಂಡಿದ್ದೀನಿ. ಬಿಡಿಸ್ಕೊಂಡು ಆದಮೇಲೆ ನೀವು ಇದಕ್ಕೆ ಬೆಣ್ಣೆಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಬೆಣ್ಣೆ ಇರಲಿಲ್ಲ, ಹಾಗಾಗಿ ನಾನು ಎಣ್ಣೆಲಿ ಬಳಸಿದ್ದೀನಿ. ಇಲ್ಲಿ ಎಣ್ಣೆ ಹಾಕ್ಕೊಂಡು ನಾನು ಅದನ್ನು ಫುಲ್ ಸ್ವೀಟ್ ಕಾರ್ನ್ ಏನಿದೆ ಬೇಯಿಸಿಲ್ಲ, ಇದನ್ನು ಹಸಿ ಸ್ವೀಟ್ ಕಾರ್ನ ಬಿಡಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಯಿಲಲ್ಲಿ ಜಸ್ಟ್ ಶಾಲೋ ಫ್ರೈ ಥರ ಮಾಡಿಕೊಂಡು ಎಣ್ಣೆ ಜಾಸ್ತಿ ಬಳಸೋದಕ್ಕಿಂತ 1-2 ಸ್ಪೂನ್ಸ್ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಫುಲ್ ಫ್ರೈ ಆಗಬೇಕು, ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆಮೇಲೆ ಒಳಗಡೆ ಎಲ್ಲ ಒಂಥರ ಕ್ರಿಸ್ಪಿನೆಸ್ ಬರಬೇಕು. ಆ ಥರದಲ್ಲಿ ನಾನೀಗ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಫ್ರೈ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಹೀಗೆ ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅದೆಲ್ಲ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆದಂಗೆ ಆಗಿದೆ. ಈಗ ಅದಕ್ಕೆ ಪೆರಿ ಪೆರಿ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಪೆರಿ ಪೆರಿ ಮಸಾಲ ಆ್ಯಡ್ ಮಾಡಿಬಿಟ್ಟು ಜಸ್ಟ್ 1-2 ಸತಿ ಫ್ರೈ ಮಾಡಿದ್ರೆ ಆಯಿತು. ಅದೆಲ್ಲ ಮಸಾಲ ಅಂಟ್ಕೊಳ್ಳಿಕ್ಕಷ್ಟೇ. ಅಂಟ್ಕೊಂಡಾದ್ಮೇಲೆ ನಿಮಗೆ ಅದು ಎಲ್ಲ ಸ್ವೀಟ್ ಕಾರ್ನ್ಗೂ ಅದು ಮಸಾಲ ಅಂಟ್ಕೊಳ್ಳೋಂಗೆ ಒಂದು ಸ್ವಲ್ಪ ಫ್ರೈ ಮಾಡಿ 1-2 ಮಿನಿಟ್ಸ್ ಫ್ರೈ ಮಾಡಿದ್ರೆ ನಿಮಗೆ ಇವತ್ತಿನ ಸ್ನ್ಯಾಕ್ಸ್ ರೆಡಿ ಟು ಹೀಟ್ ಆಗಿರುತ್ತೆ. ಈಗ ನೋಡಿ, ಜಸ್ಟ್ ಒಂದು 2-3 ಮಿನಿಟ್ಸ್ ಅದು ಮಸಾಲ ಎಲ್ಲ ಕಾರ್ನ್ಗೆ ಅಂಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಮಸಾಲಾನ ಬಳಸ್ಕೊಂಡು ನಾವು ಫಿಂಗರ್ ಚಿಪ್ಸು ಕೂಡ ಮಾಡ್ಬೋದು. ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫಿಂಗರ್ ಚಿಪ್ಸನ್ನು ಮಾಡಿ ಹೇಗೆ ಅದನ್ನು ಆ ಮಸಾಲಾನ ಬಳಸ್ಕೊಂಡು ಫಿಂಗರ್ ಚಿಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಈಗೆಲ್ಲ ಮಸಾಲೆ ಫುಲ್ಲು ಅದಕ್ಕೆ ಕಾರ್ನ್ಗೆ ನೀಟಾಗಿ ಮಿಕ್ಸ್ ಆಗಿದೆ.
ಈಗ ಕಾರ್ನ್ಗೆಲ್ಲ ಮಿಕ್ಸ್ ಆದಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ನಾವು ಸರ್ವ್ ಮಾಡುವಾಗ ಸ್ವಲ್ಪ ಈ ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿನ್ಬೋದು. ಹಿಂಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಹಂಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಲೈಕ್ ಆಗುತ್ತೆ ಆ ಥರ ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್.